ಕುಟುಂಬದ ಸರಾಸರಿ ಬಳಕೆ ಮಟ್ಟಕ್ಕೆ ಅನುಗುಣವಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ದೊರೆಯುವ ಅಡುಗೆ ಅನಿಲದ ಸಿಲಿಂಡರ್ಗಳ ಸಂಖ್ಯೆಯನ್ನು ಕೇಂದ್ರ ಸರ್ಕಾರ ಇದೀಗ ಸೋಮವಾರದಿಂದ 9ಕ್ಕೂ ಕಡಿಮೆ ಸಿಲಿಂಡರ್ ನೀಡಬೇಕು ಎಂದು ನಿರ್ಧರಿಸಿದೆ. 2016ರ ಮೇನಲ್ಲಿ ಆರಂಭಿಸಲಾದ ಈ ಪ್ರಮುಖ ಯೋಜನೆಯಡಿ ಫಲಾನುಭವಿಗಳು ಪ್ರತಿ ವರ್ಷ 14.2 kgಯ 12 LPG ಸಿಲಿಂಡರ್ ಪಡೆಯಲು ಅರ್ಹರಾಗಿದ್ದರು. ಕಳೆದ ವರ್ಷ ಈ ಕೋಟಾವನ್ನು 9 ಸಿಲಿಂಡರ್ಗಳಿಗೆ ಇಳಿಸಲಾಗಿತ್ತು. ಈಗ ಅದನ್ನು ಮತ್ತಷ್ಟು ಕಡಿತಗೊಳಿಸಿ 4ಕ್ಕೆ ಅಂದರೆ 9ರಿಂದ ಕೇವಲ 4 ಸಿಲಿಂಡರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ಉಜ್ವಲ ಯೋಜನೆಯು ಎಷ್ಟೋ ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ದೊಡ್ಡ ಸಹಾಯ ದೊರೆತಾಗಿತ್ತು. ಆದರೆ ಇದರಲ್ಲಿ ದೊಡ್ಡ ಬದಲಾವಣೆ ಇದೀಗ ಬಂದಿದೆ. ಸರ್ಕಾರ ಕೇವಲ 9ರಿಂದ 4 ಸಿಲಿಂಡರ್ಗಳು ಮಾತ್ರ ನೀಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳು ಸಿಲಿಂಡರ್ ಪಡೆಯುವಾಗ ಸಂಪೂರ್ಣವಾಗಿ ದುಡ್ಡು ಪಾವತಿಸಿದರೂ ಕೂಡ ಸರ್ಕಾರ ಅವರಿಗೆ ಸಬ್ಸಿಡಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇತ್ತು. ಆದರೆ ಇದೀಗ ಇದರಲ್ಲಿ ದೊಡ್ಡ ಬದಲಾವಣೆ ಬಂದು 9ರಿಂದ ಕೇವಲ 4 ಸಿಲಿಂಡರ್ಗಳನ್ನು ಕೊಡಬೇಕು ಎಂಬ ನಿರ್ಧಾರ ಬಂದಿದೆ ಅಂತ ಸುದ್ದಿ ತಿಳಿದು ಬಂದಿದೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ನ ಸಂಪರ್ಕದಲ್ಲಿರಿ. ನಮಸ್ತೆ.